ಮನೆಗಳ ಬಿಡಾತಾವ. ದೇಶದೊಳಗೆ ಏನೇನು ನಡೆದಿದೆ ಅದನ್ನ ಮಾಡಂತ ಹೇಳ್ತಾರೆ. ಪಾಸಿಟಿವ್ ಅದ್ರಾಗ ಏನೇನೈತೆ ಎಲ್ಲ ಮಾಡಂತ ಹೇಳಿ. ಹೌದಪ್ಪ, ಇನ್ನೊಬ್ಬ ಯಾರ ಏನು ಮಾಡಿದ, ಅದಕ್ಕೆ ಕೆಟ್ಟ ಮಾಡಿದ, ಯಾರ ಸಮಾಜವ ಅದ ಹೋಮ ಮಾಡಿದೆ, ನಾವು ಹೋಗಿ ಬಿಡಪ್ಪ ಅದು ಏನಾರಾಗಿರೋ ಇದು ಮಾಡ್ತೀವಿ. ಇದು ಕುರಾನ್ ಪದನ ಓದಿದಕ್ಕೆ ಇದು ಮಾಡ್ತೀವಿ ಅಂದ್ರೆ ನಮ್ಗೆ ಅತ್ಯ ಬೇಸರ ಆಗೈತಿ. ಅದೇನು ಅವ್ರು ದೇವ್ರು ನೋಡ್ಕೊತಾ ಬಿಡ್ರಿ, ಅದೇನು ಹೇಳಿದ್ರು ನೀವು ನೋಡ್ತೀವಿ, ನಾವು ನೋಡ್ತೀವಿ. ಅದಕ್ಕೆ ಹೋಮ ಮಾಡ್ತಾರೆ ಅಂದ್ರೆ ಇದು ನಮ್ಮ ಧಾರವಾಡ ಹುಬ್ಬಳ್ಳಿ ರಾಜಕೀಯ ಒಳಗೆ ನಿನ್ನೆ ಇವರೇನು ಮಾಡಿದಾರಲ್ಲ ಅದಕ್ಕೊಂದು ಕರಾಳ ದಿನ, ರಾಜಕೀಯವಾಗಿ ಕರಾಳ ದಿನ ಅಂತ ನಾವು ಹೇಳ್ಬಯಸ್ತೀವಿ. ಯಾಕಂದ್ರೆ ರಾಜಕೀಯ ಇರಲಿ, ಈ ಹಿಂದುತ್ವ ಒಳಗೆ ಮಾಡಿದಾರ ಅದೆಲ್ಲ ಮಾಡೋದು ಅದು ಬೇರೆ. ನೀವು ಕುರಾನ ಪದನನ್ನು ಮಾಡ್ಯಾರ ಅಂತೇಳಿ ಇದು ಮೊದಲದಾಗ ಆಗಿದ್ರು, ನಾವು ಹೊಸದಾಗ ಆಗಿದ್ದಂಗೆ ಮಾಡ್ತೀವಿ. ನೀವು ಎಲ್ಲೂ ಒಬ್ಬರಿಗೆ ಈಗ ಕಾರ್ಪೊರೇಟ್ಸ್ ಇರ್ತಾರೆ, ಈ ಮುಸ್ಲಿಂ ಓಣಿ ಹಿಂದೂ ಕಾರ್ಪೊರೇಟರ್ ಇರ್ತಾರೆ. ಈ ಮುಸ್ಲಿಂ ಓಣಿ ಹೋಗ್ರಿ ಗುದ್ದಿ ಪೂಜೆ ಹೋಗ್ರಿ, ನೀವು ತಗೋಗ್ರಿ ಅಲ್ಲಿ ಪಾಠ ಮಾಡಿ ಮಾಡ್ತಾರೆ. ಅದು ಅವರು ಜಾಸ್ತಿ ಮೆಜಾರಿಟಿ ಮನಿ ಯಾರಂತ ಅವ್ರ ಕಲ್ಚರ್ ಪ್ರಕಾರ ಅವ್ರು ಏನಿದು ಮಾಡ್ತಾರೆ. ಕಾರ್ಪೊರೇಟರ್ ಹಿಂದೂ ಕಾರ್ಪೊರೇಟರ್ ಇದ್ರು ಮಾಡ್ತಾರೆ, ಯಾರು ಮಾಡ್ತಾರೆ. ಆಮೇಲೆ ಹಿಂದೂ ಓಣಿ ಇದ್ರೆ ಅವ್ರು ಪೂಜೆ ಗೀಜೆ ಮಾಡಿ ಶ್ಲೋಕ ಏನು ಅವ್ರದ್ದೇನು ಪದ್ಧತಿ ಗುದ್ದಿ ಪೂಜೆ ಮಾಡ್ತಾರೆ. ಇದನ್ನು ರಾಜಕೀಯವಾಗಿ ಮಾಡಿ ಮತ್ತು ಇನ್ನೊಂದು ಏನು ದಿಕ್ಕ ತಗ್ಸಾಕ್ತಾರ ಎಲ್ಲ ಜನರದ್ದು ಉಳಿದವರು ಅಂದ್ರೆ ಇವೆಲ್ಲದವರು ಸಿದ್ಧಾರೂಢ ಮಟ್ಟದಲ್ಲಿ ಆಗ್ಯದ ಅಂತ ಹೇಳ್ತಾರೆ. ಸಂತೋಷ್ ಲಾಡ್ ಅವರು ಅಸಾಮ್ ಮಾಡುವ ನಿಂತಿರೋದು ಒಂದು ನ್ಯೂಸ್ ಮಾಡಿದ್ರು. ಮೋದಿ ನಿಂತಿದ್ದಲ್ಲ ಅಸಾಮ್ ಮಾಡೋರು ವಿಡಿಯೋ ತೋರಿಸ್ಲಿ, ಮೋದಿ ನಿಂತಿದ್ದು ತೋರಿಸ್ಲಿ ವಿಡಿಯೋ. ಅಸಾಮ್ ಆಗೈತೆ ಅಡ್ಮಿಷನ್ ನಿಂತಲ್ಲ, ಅವ್ರು ಕೇಳಿದ ಪ್ರಶ್ನೆ ಇಟ್ಟಿರ್ತೀನಿ, ಸಂತೋಷ್ ಲಾಡ್ ಕೇಳ್ತಾರೆ. ನಿಮ್ಮ ಪಕ್ಷದ ಮೋದಿ ಪ್ರೈಮ್ ಮಿನಿಸ್ಟರ್ ನಿಂತಿದ್ದಲ್ಲ, ಕೇಳಿ ಮತ್ತು ಉತ್ತರ ಈಗ ಕೇಳಿದ ಮೇಲೆ ಮತ್ತು ಮೋದಿ ನಿಂತಿದ್ದಾರೆ ಅದಕ್ಕೆ ಕೇಳಿದ್ರು ಹೋಗಿ. ಸುಳ್ಳೆ ಏನಾರ ಏನು ಮಾಡೋದು, ಒಂದು ಸಮಾಜಕ್ಕೆ ಏನಾಗ್ಬೋದು, ಅದೇನು ಒಂದು ಸಮಾಜ ಓಟ್ ಬೀಳ್ತಾವ ಅಂತೇಳಿ ಎಷ್ಟು ಸಲ ಆಯ್ತು ಮಂದಿನ ಹೆಂಗೆ ಹಾಕ್ತಾರೆ ಇವ್ರು ಬರ್ತಾವೆ. ಒಂದು ಸಲ ಆಯ್ತು, 2 ಸಲ ಆಯ್ತು, ಅದನ್ನ ಕ್ಯಾಸೆಟ್ ಹಾಕ್ಬಿಟ್ಟಿದ್ರು. ಡೆವಲಪ್ಮೆಂಟ್ ಐತಿ, ಬೇರೆ ಐತಿ, ಅದು ಹೊಳ್ಸೋದು ಕ್ಯಾಸೆಟ್ ಹಿಂಗೆ ಮಾಡೋದು ಮತ್ತು ಹಿಂಗೆ ಹೊಳ್ಸೋದು ಇದು ಹಾಕೋದು. ಅದು ಬೇರೆ ಧರ್ಮಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಬೇಡ ಅಂತ ನಮ್ಮ ವಿನಂತಿದೆ. ಯಡಿಯೂರಪ್ಪ ಮುಖ್ಯಮಂತ್ರಿ, ಎಲ್ಲರ MLA ಪುರಾಣ ಪತ್ರ ಮಾಡಿ ಪೂಜೆ ನಾವು ಶುರು ಮಾಡಿವಿ. ಬಸವಣ್ಣವ್ರು ಏನು ಹೇಳ್ಯಾರ, ಇದು ಹೇಳ್ಯಾರ, ಹಿಂಗೆ ಯಾರು ಸಮಾಜ ಬಗ್ಗೆ ಮಾತಾಡೋದು ಹೇಳ್ಯಾರ. ಯಾವ ಗುರುಗಳು ಯಾರು ಇದು ಯಾರ ಬಗ್ಗೆ ಪರ ಧರ್ಮಕ್ಕೆ ಗೌರವ ಕೊಡಂತ ಇದ್ದಾರೆ. ಯಾವ ಗುರುಗಳು ಇರಲಿ, ಯಾರು ಯಾವ ಧರ್ಮಕ್ಕೆ ಇದು ಮಾಡೋದು ಅಂದ್ರು, ಧಕ್ಕೆ ಆದಂಗೆ ಕೆಲಸ ಮಾಡಬೇಡ್ರಿ ಅಂದ್ರು. ಆದರೂ ಇವ್ರು ಮಾಡ್ತಾರಂದ್ರೆ ಅವರು ಏನು ಅವ್ರಿಗೆ ಬೇಜಾರಾಗ್ತಿರೋ ಯುವಕರು ಬಿದ್ದಾವಲ್ಲ, ಅದನ್ನೆಲ್ಲ ಜನರ ನಮ್ಮ ಯುವಕರು ಒಳ್ಳೆ ದಾರಿ ಹೋಗಲಿಕ್ಕೆ, ದೇಶ ಪ್ರಗತಿ ಆಗಲಿಕ್ಕೆ, ಈ ರೇಪ್ಗಳು ಈಗಳು ಏನಾಗತ್ತಲ್ಲ ಅಂತೆಲ್ಲ ಬಂದ್ ಆಗಲಿಕ್ಕೆ ಅದು ಮಾಡಿ ಪಕ್ಷಾತೀತವಾಗಿ ಸ್ವಾಗತ ಮಾಡ್ತಿದ್ದಾರೆ. ಈ ಧರ್ಮ ಗ್ರಂಥ ಮಾಡಿದ್ದಕ್ಕೆ ನೀವು ನಿಮ್ಮೆಲ್ಲ ಮಾತಾಡಿ ನಿಮ್ಮ ಇದಕ್ಕೆ ಅದವರು ಕೊಡತ್ತೆ, ನಿಮ್ಮ ಧರ್ಮಗಳಿಗೆ ಅದನ್ನು ಕೊಡತ್ತೆ. ನೀವು ಇದೆಲ್ಲ ಮಾತಾಡಿ ಬಂದಾಗ ಯಾಕೆ ಮಾಡತ್ತೀರಿ ನೀವು? ಮಾಡಿದ್ರೆ ಯಾಕೆ ವಿರೋಧ ಮಾಡಿ, ಇಲ್ಲ ಸ್ವಲ್ಪ ಕೂತ್ಬಿಡ್ರಿ. ಅದಕ್ಕೆ ವಿಧಾನಸೌಧ ಒಳಗೆ ಫೈಟ್ ಮಾಡಿ ನಾಳೆ ಬೆಂಗೆ ರಾಷ್ಟ್ರಗೀತೆ ಬಿಟ್ಟು ಸರ್ಕಾರಿ ಕಾರ್ಯಕ್ರಮ ಏನು ಮಾಡಬೇಡ ಅಂತಾರೆ. ಇದು ಮಾಡಿ ಆಫೀಸರ್ಗಳಿಗೆ ಡೈರೆಕ್ಷನ್ ಕೊಡ್ರಿ. ಇದು ಜಾಸ್ತಿ ಇರೋದಿಲ್ಲ. ಹಿಂದೂ, ಕ್ರೈಸ್ಟ್, ಮುಸಲ್ಮಾನ್, ಸಿಖ್ ಏನಿದ್ರು ಏನು ಸರ್ಕಾರಿ ಕಾರ್ಯಕ್ರಮ ನಾಳೆ ಬೆಂಗೆ ರಾಷ್ಟ್ರಗೀತೆ ಬಿಟ್ಟು ಏನು ಒಂದು ಕಾರ್ಯಕ್ರಮ ಮಾಡಬೇಡ ಅಂತ ಮುಗಿದು ಭಾರತ ಮಾತಾ ಕಿ ಜೈ ಅಂತೇಳಿ ಅವ್ರಿಗೆ ಮಾತಾಡ್ಕೊಂಡು ಮುಗಿದು ಮುಗಿದು ಎಲ್ಲ ಮಠ ಆಗಿಲ್ಲ. ವಿಶಾಲ್ ನಗರ್ ರಸ್ತೆ ಮಸೀದಿ ಬಾಜು ರಸ್ತೆ ಒಳಗಾಗಿದೆ, ಸಿದ್ಧಾರೂಢ ಮಠದಲ್ಲಿ ಆಗಿಲ್ಲ. ಇದೊಂದು ದಯಮಾಡಿ ಆಮೇಲೆ ಬರೀ ಮತ್ತೆ ತಕ್ಷಣ ಬರೀ ಕುರಾನ್ ಪತನ ಅಷ್ಟೇ ಮಾಡ್ಯಾರ ಅಂತ ಹೇಳಿದ್ರೆ ಅದು ತಪ್ಪು. ಮೊದಲ ಶ್ಲೋಕ ಆಗೈತಿ, ಅದಾದ್ಮೇಲೆ ಕುರಾನ್ ಪತನ ಆಗಿದೆ. ಅಂದ್ರೆ ಎಲ್ಲ ಸಮಾಜದವರು ಇರ್ತಾರೆ, ಎಲ್ಲರೂ ಶ್ಲೋಕ ಮಾಡಿ ಎಲ್ಲ ಇದೆಲ್ಲ ನಮ್ಮ ಕಾಲೇಜಲ್ಲಿ ಕಾರ್ಯಕ್ರಮಗಳಾಗ್ತಾವೆ. ನಾವು ಶ್ಲೋಕನ ಹೇಳ್ತಾರೆ, ಅದಾದ್ಮೇಲೆ ಕುರಾನ್ ಪತನ ಎಲ್ಲ ಕೂಡಿ ಮಾಡಿದ್ರೆ ಎಲ್ಲ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲ ಸಮಾಜದಿಂದ ನಾವು ಎರಡು ಉತ್ತರ ಮಾಡ್ತೀವಿ. ಇದು ನಮ್ಮ ಬಂದಿದ್ದ ಇದು ಪದ್ಧತಿ ಈಗಿದ್ದಿಲ್ಲ. ಇದಕ್ಕೆ ರಾಜಕೀಯ ಮಾಡಿ ಅದಕ್ಕೆ ಶ್ಲೋಕ ಮಾಡಿ ನಾ ಇವೆಲ್ಲದ್ರೂ ಹೇಳಿಕ್ಕೆ ಬಯಸ್ತೀನಿ. ಇನ್ನು ಆ ಜಡ್ಜ್ ಮೇಲೆ ಏನು ಒಗೆದಿದ್ದಾರಲ್ಲ ಶೂಸ್, ಅದರ ಬಗ್ಗೆ ಶ್ಲೋಕ ಮಾಡಿ ಇಂಥ ಕೆಲಸಗಳು ಆಗಬಾರ್ದು ಅಂತೇಳಿ ಶ್ಲೋಕಗಳು ಮಾಡಿ ಪಕ್ಷದೊಳಗೆ ಬಿದ್ದಿದ್ದಾರೆ, ದಾರಿ ತಪ್ಪಿಸಿ ಹೊಂದಿದ್ದಾರೆ, ಎಲ್ಲೆಲ್ಲಿ ಹೋಗಿ ರೇಪ್ ಆಗ್ತಾ ಇದ್ದಾವೆ. ಅದನ್ನ ಬಗ್ಗೆ ಶ್ಲೋಕ ಅದ ಏನದು ಏನು ಮಾಡಿದ್ರ ಹೋಮ ಹವನ ಮಾಡಿ ಅದೆಲ್ಲ ನಮ್ಮ ದೇಶದ ಬಂದಾಗಿ ಮಾಡಿ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ನೀವು ಪವಿತ್ರ ಗ್ರಂಥ ಓದಿದಂತೆ ನೀವು ಹೋಮ ಮಾಡಿ ಅದಕ್ಕೆ ಇದು ಮಾಡ್ತೀರ ಅಂದ್ರೆ ಇದೊಂದು ಖಂಡನೀಯ. ಮತ್ತು ಈಗ ನಮ್ಮ ರಾಜಕೀಯ ಜೀವನದಲ್ಲಿ ನಾನು ರಾಜಕಾರಣ ಭಾಳ ನೋಡಿದ್ದೀನಿ, ಬೈಕ್ ನೋಡಿದ್ದೀನಿ, ಅದು ನೋಡಿದ್ದೀನಿ. ಇದು ಗ್ರಂಥ ಪವಿತ್ರ ಗ್ರಂಥಕ್ಕೆ ಹವನ ಮಾಡಿ ಅದಕ್ಕೆ ಇದು ಮಾಡ್ತೀವಿ. ನಮ್ಮ ಮುಲ್ಲಾಮು ಏನೋ ಬಂದಿದ್ದಾರೆ, ಮುಲ್ಲಾಮು ಏನೇನೋ ಆಚರಣೆ ಮಾಡ್ತಾರಂದ್ರೆ ಅಂದ್ರೆ ಇವರು ಎಜುಕೇಟೆಡ್ ಅದಾರು, ಏನು ಕಲ್ತಾರೋ, ಏನು ಇದೆ ಅನ್ಎಜುಕೇಟೆಡ್ ಇದು ಬಂದಾರು, ಏನಾರು ಅರ್ಥ ಆಗ್ತೈತಿ.
ನನಗೆ ಅನ್ಸೋ ಪ್ರಕಾರ ಇವರು ಏನು ಮಾಡಬೇಕು, ಹವನ ಮಾಡಿ ಇವ್ರು ಏನು ಗೊಬ್ಬರ ತುಂಬಬೇಕಲ್ಲ ತಲೆಯಾಗ ಇದೆಯಲ್ಲ, ಅದು ಹವನ ಮಾಡಿ ಮೊದಲು ಗೊಬ್ಬರ ತಲೆಯಾಗಿನ ಗೊಬ್ಬರ ತೆಗೆದು ಮೊದಲೇ ಹೇಳಿದ್ರು. ಎಲ್ಲರೂ ಆಚಾರ ವಿಚಾರ ಅವರವ್ರ ಪದ್ಧತಿಗಳು ನಮ್ಮ ಹುಬ್ಳಿದವಾಗ ಮಾಡ್ಕೊತಿದ್ದೀವಿ. ಎಲ್ಲರೂ ಅವ್ರು ಕೊಡ್ತೀವಿ, ಅವ್ರು ಮಾಡ್ತಾರೆ, ಅವ್ರು ನಾವು ಕೊಡ್ತೀವಿ, ನಾವು ಮಾಡ್ತಿರ್ತೀವಿ. ಯಾರಿಗೂ ತೊಂದರೆ ಬರಲಾರ್ದಂಗೆ ನಾವೆಲ್ಲ ಪೀಸ್ ಕಮಿಟಿ ಮಾಡಿ ಮಾಡಿ ಒಳ್ಳೆಯದಾಗಿ ನಮಗೆ ಇಂಥವೆಲ್ಲ ಈ ಭಾಗಗಳಿಗೆ ತಂದು ಮೊದಲೇ ಯಾವ ಕಂಪ್ನಿಗಳು ಬರಾಗ್ತಿಲ್ಲ, ಡೆವಲಪ್ಮೆಂಟ್ ಆಗ್ತಿಲ್ಲ. ಮತ್ತು ನಿಮ್ಮಂಥವ್ರಿಂದ ಮಾಡಿದ್ರಿಂದ ಮತ್ತು ಸ್ವಲ್ಪ ಹಿನ್ನಡೆ ಆಗಬಾರ್ದು. ಇಂಥವೆಲ್ಲ ದಯಮಾಡಿ ನಾವು ಇದು ಖಂಡನೆ ಮಾಡ್ಕೊಂಡು ನಿಮ್ಗೆ ಹೇಳಿ ಬಯಸ್ತೀವಿ. ಅಲ್ಲೇ ಚರ್ಚೆ ಮಾಡಿರಿ. ಯಾವುದೂ ಸರ್ಕಾರಿ ಕಾರ್ಯಕ್ರಮವಾಗ ನಾಡಿಗೀತೆ ರಾಷ್ಟ್ರಗೀತೆ ಬಿಟ್ಟು ಏನು ಮಾಡಬೇಡ್ರಿ ಅಂತ ಅಲ್ಲಿ ಹೋಗಿ ಮಾಡಿ ನಾ ಅದಕ್ಕೆ ಹೋಗ್ತೀವಿ. ಕಾಮನ್, ಎಲ್ಲರೂ ಕಾಮನ್ ರೀ. ಒಂದು ಪದ್ಧತಿ ತಂದುಬಿಡ್ರಿ. ಯಾರು ಧರ್ಮದ ಗ್ರಂಥಗಳು ಏನು ಮಾಡೋಂಗಿಲ್ಲ. ನಾಡಿಗೀತೆ ಮಾಡಬೇಕು, ರಾಷ್ಟ್ರಗೀತೆ ಹಾಡಬೇಕು, ಮುಗಿಸ್ಬೇಕಂತ ಮಾಡಿ. ಈಗ ಇಲ್ಲಿ ಆ ಕಾರ್ಯಕ್ರಮದಾಗ ಮುಸ್ಲಿಮಿಗೆ ಏನು ಪ್ಲೀಸ್ ಮಾಡ್ಬೇಕು, ನಮ್ಗೇನು ಪ್ಲೀಸ್ ಮಾಡ್ಬೇಕು ಕಾರ್ಯಕ್ರಮ ರೋಡ್ ಆಗೈತಿ, ಆ ಮುಸ್ಲಿಮನ್ ಏರಿಯಾ ಐತಿ, ಶ್ಲೋಕ ಮಾಡ್ಯಾರ, ಕಾಡು ಚಾಲು ಮಾಡಿ. ಏನು ಪ್ಲೀಸ್ ಏನು ಮಾಡ್ಬೇಕು ನೋಡ್ರಿ. ಸಭಾನಾಯಕ ಉಪನಾಯಕರು ಅಪೋಸಿಷನ್ ಡೆಪ್ಯೂಟಿ ಅಪೋಸಿಷನ್ ಇಟ್ಟದೆ ಹೌದಿಲ್ಲ. ಒಂದು ಚಲೋ ಇಶ್ಯೂ ನಿಮಗೂ ಬೆಳವಣಿಗೆಗೆ ಉಪಯೋಗ ಆಗೋ ಇಶ್ಯೂಗಳ ತಗೋರಿ. ಅಲ್ಲಿ ಅಪೋಸಿಷನ್ ಆಗಿ ಇಶ್ಯೂಸ್ ಅದ ಇದು ಹಿಂದೂ ಮುಸ್ಲಿಂ ಕುರಾನ ಗೀತಾ ಬಿಟ್ಟು ಬೇರೆ ಇಶ್ಯೂ ಇಲ್ಲ ಜಗತ್ತೊಳಗೆ. ಇಂಥ ದೊಡ್ಡ ಜವಾಬ್ದಾರಿ ಸ್ಥಾನ ನಮ್ಮಂದ್ರೆ ಸಿಗಲ್ಲ, ನಮ್ಮ ಟೈಮ್ ಕೇಳ್ಕೊಂತೈತಿ. ಇಂಥ ದೊಡ್ಡ ಜವಾಬ್ದಾರಿ ಸ್ಥಾನ ಸಿಕ್ಕಾಗ ಚಲೋ ಇಶ್ಯೂಸ್ ಅದಾವ, ಜನರಿಗೆ ಬೇಕಾದ ಜನರಿಗೆ ಇದಂಥ ಇಶ್ಯೂಸ್ ಅದಾವ. ಅದಕ್ಕೆ ಬೆನ್ನತ್ತೆ ನೀವು ಮಾಡಿ ಜನರು ನಿಮ್ಗೆ ಏನು ಎಲ್ಲಿಂದ ಎಲ್ಲಿ ತಗೋತಾರೆ ಅದನ್ನು ಬಿಟ್ಟು ಯಾವ್ದು ಮಾಡಿದ್ದೆ ಅದಕ್ಕೆ ಹೋಮ ಮಾಡಿದೆ ಏನು ಮಾಡಿ ಸುಲಭ ಮಾಡಿ ನಿಮ್ಮ ರಾಜಕಾರಣ ನೀವು ಹಾಳು ಮಾಡ್ಬೇಕು. ಯಡಿಯೂರಪ್ಪ ಮುಖ್ಯಮಂತ್ರಿ, ಬೆಲ್ಲದ MLA ಪುರಾಣ ಪತನ ಮಾಡಿ ಗುಡ್ಲಿ ಪೂಜೆ ನಾವು ಕೂಡ ಮಾಡೀವಿ. ಸಿದ್ದರಾಮಯ್ಯ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲ ಬೆಂಬಲ ಎಲ್ಲರಿಗೂ ಇದು ಮಾಡ್ತೀವಿ. ಆದ್ರೆ ಅಪೋಸಿಷನ್ ಲೀಡರ್ ಅದಾರ ಎಲ್ಲ ಮಸೀದಿ ಹೇಳ್ತಾರೆ ದೇವರು ಗೊಬ್ಬರ ಯಾರು ತುಂಬಕ್ಕೆ ಅವ್ರು ಕೆಟ್ಟ ಬಯಸೋದಿಲ್ಲ. ಅವ್ರು ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ನಾವು ಸರ್. ಈಗ ಅವರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುಲಾಮಾಕ್ಷ ಹೋಮ ಮಾಡಿ ಜಿಲ್ಲಾಧಿಕಾರಿ ಅಲ್ಲ ಕಚೇರಿ ಮುಂದೆ ಮಾಡ್ಯಾರ. ಈಗ ನೀವೆಲ್ಲೇ ಪ್ರಾರ್ಥನೆ ಮಾಡ್ತೀರಿ? ಈಗ ನಾವು ಏನು ನಮ್ಗೆ ನಮ್ಮ ಕೆಪಾಸಿಟಿ ನಾವು ಜನರಲ್ ಆಗಿ ಪರ ಧರ್ಮಿಗೆ ಅಡೋರು ಕೊಡೋರು ಯಾರ್ಯಾರು ಅದಾರಲ್ಲ ಈ ದೇಶದೊಳಗೆ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಜನರಲ್. ನಮ್ಮ ಸಮಾಜದವರು ಪರ ಧರ್ಮಿಗೆ ಗೌರವ ಕೊಡೋಂಗಿಲ್ಲ ಅಂತ ಅವ್ರಿಗೂ ಬಂದರು, ಬರೀ ಅವ್ರಿಗೆ ಅಂತಿಲ್ಲ. ಈಗ ಮತ್ತೆ ಮುಸ್ಲಿಂ ಸಮಾಜದವರು ಆಗಿ ನಾವು ಬೇರೆ ಧರ್ಮಕ್ಕೆ ಗೌರವ ಕೊಡಬೇಕು. ನಮ್ಮಲ್ಲಿನೂ ಅವ್ರು ಗೌರವ ಕೊಡೋದಿಲ್ಲ ಅಂದ್ರೆ ಅವ್ರಿಗೂ ಬುದ್ಧಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ದಿನನಿತ್ಯನೂ ಮುಸಲ್ಮಾನ್ ಸರ್ 5 ಹೊತ್ತು ನಮಾಜಲ್ಲಿ ಹೋಗೋದಲ್ಲಿ ಪರಧರ್ಮ ಮತ್ತು ನಮ್ಮ ಸವಧರ್ಮ ಸಭಾ ದಿನನಿತ್ಯ ನಾವು ಪ್ರಾರ್ಥನೆ ಮಾಡೇ ಮಾಡ್ತೇವೆ. ಎಲ್ಲಕ್ಕಿಂತ ಮೊದಲು ನಮ್ದು ಪುರಾಣದಲ್ಲಿ ಅದು ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಮಂತ್ರ ಇದೆ, ಪಠಾಣ ಇದೆ, ಎಲ್ಲ ಕುರಾನ್ ಪಠಣ ಅದರಲ್ಲ ಪೂರ್ತಿ ನಾವು ನೋಡಿದ್ರಲ್ಲ ನೆಮ್ಮದಿ ಸುಖ ಶಾಂತಿ ಅಂತ ಬಾಳಲಿ ಅಂತ ಹೇಳಿ ದೇವ್ರ ದಿನನಿತ್ಯ ಪ್ರತಿಯೊಬ್ಬ ಮುಸಲ್ಮಾನ ಯಾರು ಹೋಗಿ 5 ಹೊತ್ತು ನಮಾಜ್ ಮಾಡ್ತಾನಲ್ಲ ಆ ಪ್ರಾರ್ಥನೆಗಳಿಗೆ ಪ್ರತಿಯೊಬ್ಬರು ಧರ್ಮದವರು ಎಲ್ಲ ಜಾತಿ ವರ್ಗದವರು ಬರ್ತಾರೆ. ಈಗ ಸರ್ಕಾರಿ ಕಾರ್ಯಕ್ರಮ ಹೌದಲ್ಲ ಅದು ಜೊತೆಗೆ ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅತಿ ಬಹಳ ಕಲ್ತ್ಕೊಂಡೈತಿ. ಇಂಥ ಜವಾಬ್ದಾರಿ ಸ್ಥಾನದಲ್ಲಿ ನಮ್ಗೆಲ್ಲ ಸಾಹೇಬರು ಈಗೆಲ್ಲ ಮಾಡ್ತಾರೆ, ನಮ್ಗೆ ಬಹಳ ದುಃಖ ತಂದೈತೆ. ಇದೆಲ್ಲ ಮಾಡಿ ಶಾಂತಿ ವಾತಾವರಣ ಪುರಾಣ ಪಟ್ಟಣಕ್ಕೆ ನಮ್ದು ವಿರೋಧ ಇಲ್ಲ, ಬಟ್ ಸರ್ಕಾರಿ ಕಾರ್ಯಕ್ರಮಕ್ಕೆ ಮಾಡಿದಕ್ಕೆ ನಮ್ಗೆ ವಿರೋಧ ಐತೆ ಅಂತ ಪುರಾಣ ನಾವು ಗೌರವ ಕೊಡ್ತೀವಿ. ಶ್ಲೋಕ ಮಾಡಿದ್ರಲ್ಲ, ಶ್ಲೋಕ ಮಾಡಂತ ಫಸ್ಟ್ ಗಣೇಶ ಫಸ್ಟ್ ಮಾಡಿದ್ದು ಯಾವುದೋ ಕಾರ್ಯಕ್ರಮದಲ್ಲಿ ಇಲ್ಲಾಂದ್ರೆ ಸರ್ಕಾರದಿಂದ ಒಂದು ಆದೇಶ ವಿಧಾನಸೌಧ ಒಳಗೆ ಫೈಟ್ ಮಾಡಿ ಯಾವುದೋ ಸರ್ಕಾರಿ ಕಾರ್ಯಕ್ರಮ ನಾಳೆ ಗೀತೆ ರಾಷ್ಟ್ರಗೀತೆ ಬಿಟ್ಟು ಯಾವುದು ಮಾಡಬಾರ್ದು ಅಂತ ಅದರ ಸಂಬಂಧ ಫೈಟ್ ಮಾಡಿ ನಮ್ಗೇನು ಅಭ್ಯಂತರ ಇಲ್ಲ. ಈಗ ಸ್ಲೋಕನು ಮಾಡ್ಯಾರ ಅಂದಮೇಲೆ ಈ ಮೆಜಾರಿಟಿ ಆ ಏರಿಯಾ ಒಳಗೆ ವಿಶಾಲ್ ನಗರ ಅಂದ್ರೆ ನಿಮ್ಗೆ ಗೊತ್ತಿದೆ 90% ಮುಸಲ್ಮಾನ ಏರಿಯಾ. ಮತ್ತು ಅಂಥ ಏರಿಯಾ ಒಳಗೆ ಶ್ಲೋಕನೂ ಮಾಡ್ಯಾರ ಮತ್ತು ಪುರಾಣ ಪತನೂ ಮಾಡ್ಯಾರ, ಮಾಡಿ ಕಾರ್ಯಕ್ರಮ ಮಾಡ್ಯಾರ. ಮತ್ತು ತಪ್ಪ ಸಂತೋಷ ಅಜಾದಾಗ ನಿಂತ ಒಂದು ಮೋದಿ ಯಾಕೆ ಅಜಾದಾಗ ಅದು ಕೆಲವಿಲ್ಲ ಶುಭ ಮಾಡಿದ್ರೆ ಪದ್ಧತಿ ಇದು ಮಾಡ್ತಾರೆ. ಅದಕ್ಕೆ ಇಷ್ಟ ರಾಜಕೀಯ ಮಾಡಿ ಹೋಮ ಮಾಡಿ ಇದು ಮಾಡಿ ಮಾಡೋ ಅವಶ್ಯಕತೆ ಎಲ್ಲಾದ್ರೂ ಮೊದಲ ಪೂಜಾ ಮಾಡಿದ್ರೆ ಹತ್ತು ಮುಗಿದೆಲ್ಲ ಮಾಡ್ತಾರೆ. ಪೂಜಾ ಮಾಡಲಾರ್ದ ಕುರಾನ್ ಪಠಣ ಮಾಡೋದಿಲ್ಲ, ಪೂಜಾ ಮಾಡಲಾರ್ದ ಬುದ್ಧದೇನು ಮಾಡೋದಿಲ್ಲ, ಪೂಜಾ ಮಾಡಲಾರ್ದ ಚರ್ಚೆ ಕ್ರಿಶ್ಚಿಯನ್ ಮಾಡೋದಿಲ್ಲ. ಎಲ್ಲೇ ಕಾರ್ಯಕ್ರಮ ಆಗಲಿ ಮೊದಲ ಪೂಜಾ ಹಿಂದೂ ಪದ್ಧತಿ ಪ್ರಕಾರ ಮಾಡ್ತಾರೆ,
ಆಮೇಲೆ ಆ ಒಂದು ಏರಿಯಾದಾಗ ಜನಾಂಗದವ್ರು ಯಾರು ಏನೇನ್ ಮಾಡ್ತಾರೆ? ಅವ್ರು ಧಾರ್ಮಿಕವಾಗಿ ಏನು ಪದ್ಧತಿ ಮಾಡ್ತಾರೆ ಮಾಡ್ತಾರೆ. ಬಟ್ ಪೂಜಾ ಅಂತ ಎಲ್ಲೂ ತಪ್ಪುದು. ನುಡಿದರೆ ಮೂರ್ತಿನ ಹಾರದಂತಿರಬೇಕು, ನುಡಿದರೆ ಮೂರ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮೂರ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾತಿನ ಹಾರದಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿದರೆ ಮೂರ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾತಿನ ಹಾರದಂತಿರಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ, ನುಡಿಯೊಳಗಾಗಿ ನಡೆಯದಿದ್ದರೆ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ದೇವಾ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನುಡಿಯೊಳಗಾಗಿ ನಡೆಯದಿದ್ದರೆ, ಕೂಡಲ ಸಂಗಮ ದೇವನೆಂತೊಲಿವನಯ್ಯ, ನುಡಿದರೆ ಮೂರ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿ